ಇವತ್ತು ಕೌತ್ನಳ್ಳಿ ಬ್ರಾಹ್ಮಣಿ ಎಂಪರರ್ಸ್ ಸ್ಕೂಲಲ್ಲಿ ಶಾಲೆಯಲ್ಲಿ ಈ 2026ನೇ ಸೈನ್ಸ್ ಎಕ್ಸ್ಪೋ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತು ಈ ರೀತಿ ಇರುತ್ತೆ ಅಂತ ನಾನು ಊಹಿಸಿರಲಿಲ್ಲ. ಈ ಒಂದು ಶಾಲೆಯ ಮಾಲೀಕರಾದಂಥ ಶಂಕರ್ ಮತ್ತು ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಶಾಲೆ ಸ್ಟಾರ್ಟ್ ಆಗಿ ಸುಮಾರು 5-6 ವರ್ಷ ಆಗಿರ್ಬೋದು. 5 ವರ್ಷದಿಂದ ದಿನೇ ದಿನೇ ವರ್ಷ ಸ್ಟ್ರೆಂತು ರೈಸ್ ಆಗ್ತಾ ಇದೆ, ಎಜುಕೇಷನ್ ಕ್ವಾಲಿಟಿನೂ ರೈಸ್ ಆಗ್ತಾ ಇದೆ, ಎಲ್ಲ ವಿಧದಲ್ಲೂ ಶಾಲೆ ಡೆವಲಪ್ ಆಗ್ತಾ ಇದೆ. ಈ ಶಾಲೆಗೆ ಸೇರಿದಿರ್ತಕ್ಕಂಥ ಮಕ್ಕಳು ಹೆಂಗೆ ಬುದ್ಧಿವಂತಿದ್ದಾರೆ ಅಂದರೆ, ಇವತ್ತು LKG ಇಂದ 9th ವರೆಗೂ ಪ್ರತಿಯೊಬ್ಬ ಮಗುಗೂ ಒಂದೊಂದು ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರದೇ ಆದಂಥ ಒಂದು ಟ್ಯಾಲೆಂಟನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕಾಗತ್ತೆ. ಈ ರೀತಿ ಇಂಥ ಒಂದು ಈಗ ಇದರಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಇಷ್ಟು ಡೆವಲಪ್ ಆಗಿರೋದಂಥ ಶಾಲೆ ಇದು ನಾನು ನೋಡ್ತಾ ಮೊದಲ ಶಾಲೆ ಅನ್ಸುತ್ತೆ. ಯಾಕಂದ್ರೆ ನಾನು ಅಷ್ಟು ಡೆಪ್ತ್ ಆಗಿ ಶಾಲೆಗಳ ಬಗ್ಗೆ ವಿಚಾರ ಗೊತ್ತಿಲ್ಲ. ಆದರೆ ಇವತ್ತು ನೋಡಿದಾಗ ಮಕ್ಕಳು ನೋಡಿದಾಗ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಈ ಒಂದು ಎಕ್ಸ್ಪೋ ಕಾರ್ಯಕ್ರಮಕ್ಕೆ ಜಡ್ಜ್ಗಳಾಗಿ ನಮ್ಮ ಶಾಲೆ ಮಾಲೀಕರು ಇವರು ಏನು ಮಾಡಿದ್ದಾರೆ ಅಂದರೆ ಪೇರೆಂಟ್ಸ್ನೇ ಆಯ್ಕೆ ಮಾಡಿದ್ದಾರೆ. ಪೇರೆಂಟ್ಸೇ ಜಡ್ಜ್ ಮಾಡೋದು, ಈ ಮಕ್ಕಳು ಯಾವ ಮಗು ಹೆಂಗೆ ಟ್ಯಾಲೆಂಟ್ ಇದೆ, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೋ, ಏನು ಮಾಡ್ಕೊಂಬೋದಿದೆ ಅಂತ ಹೇಳುವಂಥ ಒಂದು ಇದು ಇವರು ಅವ್ರ ಪೋಷಕರಿಗೆ ಕೊಟ್ಟಿದ್ದಾರೆ. ಅದೊಂದು ಸಂತೋಷ ಸುದ್ದಿ ಅನಿಸುತ್ತೆ. ಈ ಒಂದು ಇಂಥ ಶಾಲೆಯಲ್ಲಿ ನಮ್ಮ ತಾಲೂಕಿನ ಸಾರ್ವಜನಿಕರು, ನಾಗರಿಕರು ಈ ಮಕ್ಕಳು ಸೇರಿಸಿ ಅವರ ಒಂದು ಜೀವನ ಮಟ್ಟ ಅಭಿವೃದ್ಧಿ ಮಾಡ್ಕೋಬೇಕು, ಅವರ ಒಂದು ವಿದ್ಯಾಭ್ಯಾಸವನ್ನು ಉತ್ತಮಪಡಿಸಬೇಕು ಅಂತ ಒಂದು ಕೋರ್ತಾ ಇಷ್ಟೊಂದು ಅದ್ಧೂರಿಯಾಗಿ ಇಷ್ಟೊಂದು ಹೈ ಟೆಕ್ನಿಕ್ ಆಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಮತ್ತೊಮ್ಮೆ ಈ ಶಾಲಾ ಮ್ಯಾನೇಜ್ಮೆಂಟ್ಗೆ, ನಮ್ಮ ಶಂಕರ್ ಅವ್ರಿಗೂ, ನಾಗೇಶ್ ಅವ್ರಿಗೂ, ಮತ್ತೆ ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವ್ರಿಗೂ, ಎಲ್ಲ ಟೀಚರ್ಸ್ ತುಂಬ ಟ್ಯಾಲೆಂಟ್ ಆಗಿದ್ದಾರೆ. ಈ ಮಾಲೀಕರಿಗಿಂತ ನಮ್ಮ ಇವ್ರಿಗಿಂತ ಅವರು ಇನ್ನೂ ಟ್ಯಾಲೆಂಟ್ ಆಗಿದ್ದಾರೆ. ಅಂತ ಒಂದು ಅದ್ಭುತವಾದಂಥ ಕೆಲಸಗಳು ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಇದು ನೋಡಿದ್ವಿ, ಇಂಡಿಪೆಂಡೆನ್ಸ್ ಡೇ, ಆವತ್ತದ್ದು ತುಂಬ ಅದ್ಧೂರಿ ಆಗಿತ್ತು. ಇಲ್ಲಿ ಹೊಸದಾಗಿ ಒಂದು ಸ್ವತಂತ್ರ ದಿನಾಚರಣೆ ಬಂದಾಗ ಯಾವ ರೀತಿ ಆಚರಣೆ ಮಾಡ್ತೇವೋ ಅದಂತಕ್ಕಿಂತ 100 ಪಟ್ಟು ಜಾಸ್ತಿ ಇತ್ತು. ಅದನ್ನು ನಾನು ವಿಡಿಯೋದಲ್ಲಿ ಗಮನಿಸಿದೆ. ಅಂತ ಒಂದು ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕಂತೂ ಮೊಟ್ಟ ಮೊದಲು ವಿದ್ಯಾಭ್ಯಾಸಕ್ಕೆ ಇಷ್ಟು ಈ ರೀತಿಯಂತ ಒಂದು ಶಾಲೆ ನಾನು ಕಂಡಿಲ್ಲ. ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ವಿದ್ಯಾಭ್ಯಾಸ ಮಕ್ಕಳು ಕೊಡಲಿ. ನಮ್ಮ ತಾಲೂಕಿನ ಜನತೆ, ಸಾರ್ವಜನಿಕರು ಇದನ್ನು, ಮಕ್ಕಳು ಪೋಷಕರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಆಶಿಸ್ತಾ ಈ ಒಂದು ಎಕ್ಸ್ಪೋಗೆ ಕರೆಸಿ ನಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡೋಕೆ ನಮ್ಮ ಶಾಲೆ ಮಾಲೀಕರಿಗೂ ಮತ್ತು ಟೀಚರ್ಸ್ಗೂ, ಪ್ರತಿಯೊಬ್ಬರಿಗೂ, ಪೋಷಕರಿಗೂ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲ ಇವಾಗ ಜಡ್ಜ್ ಮಾಡೋಕ್ಕೆ ಯಾವ ಪ್ರಾಜೆಕ್ಟ್ ಅಂತ ಎಲ್ಲಾನು ಡಿಫ್ರೆಂಟ್ ಆಗಿದೆ. ಯಾವುದು ಜಡ್ಜ್ ಮಾಡಕ್ಕಂತ ನಮ್ಗಂತೂ ಆಗ್ತಾನೆ ಇಲ್ಲ. 600 ಇದಿದೆ, ಅದೇ 600 ಮಕ್ಳಿದ್ದಾರೆ, 600 ಪ್ರಾಜೆಕ್ಟ್ ಇದೆ, 600 ಅವ್ರು ಮಾಡ್ಕೊಂಬೋದು ಮಾಡಲ್ಸ್ ಇದೆ. ಯಾವ ರೀತಿ ಜಡ್ಜ್ ಮಾಡೋದು? ಜಡ್ಜ್ ಮಾಡೋ ಪವರ್ಸು, ಆ ನಾಲೆಡ್ಜು ನಮ್ಮ ಪೋಷಕರು ಕೊಟ್ಟಿದ್ದಾರೆ. ಅವ್ರು ಮಾಡ್ತಾರೆ. ಸಾಯಂಕಾಲ 3 ಗಂಟೆ ಮೇಲೆ ನೋಡೋಣ. ಪೇರೆಂಟ್ಸ್ ಇಲ್ಲಿರೋ ಪೇರೆಂಟ್ಸ್ ಅಂತೂ ಈ ಪೇರೆಂಟ್ಸ್ ಅಂತೂ ನನಗೆ ಒಂದು 80% ಎಲ್ಲ ನಮ್ಗೆ ಗೊತ್ತಿರೋದೆ. ಈ ಶಾಲೆಯಲ್ಲಿರೋ ಪೇರೆಂಟ್ಸ್ ಅಂತೂ ನಮ್ಗೆ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲನೂ ನಮ್ಗೆ ಎಲ್ಲರೂ ಪರಿಚಯಸ್ಥರಿದ್ದಾರೆ. ಅವರು ಈ ಶಾಲೆ ಬಗ್ಗೆ ಒಳ್ಳೆ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಯಾವುದೇ ಶಾಲೆ ಮೇಲೆ ಒಳ್ಳೆ ನಂಬಿಕೆ ಇದೆ. ನಮ್ಮ ಮಕ್ಕಳು ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಅವರು ಜೀವನ ಶೈಲಿ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ಅವರಲ್ಲಿದೆ. ಓಕೆ. ಈ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೋಸ್ಕರ ಅವರ ಚೈತನ್ಯವನ್ನು ಹೊರಗೆ ತಗೊಂಡ್ಬರೋದಕ್ಕೆ ಒಂದು ವಿಜ್ಞಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ವಿಜ್ಞಾನ ಕಾರ್ಯಕ್ರಮದಲ್ಲಿ ಮಕ್ಕಳ ಅವರ ಒಂದು ಪ್ರತಿಭೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನೈಸರ್ಗಿಕವಾಗಿ ಮತ್ತು ಸ್ವಾಭಾವಿಕವಾಗಿ ಅವರ ಒಂದು ಹೇಳಿಕೆಯನ್ನು ಕೇಳ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮಕ್ಕಳು ಅವ್ರಿಗೆ ಅಭಿವೃದ್ಧಿಗೆ, ಅವರ ಒಂದು ಎಜುಕೇಷನ್ ಬೆಳೆಸ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಮಕ್ಕಳ ಅವರವರ ಕೌಶಲ್ಯಗಳನ್ನು ಹೊರಗಡೆ ತಗೊಂಡ್ಬಂದು ಅವರ ಒಂದು ಅಭಿಪ್ರಾಯನ ಹೇಳ್ತಾ ಇದ್ರೆ ನಮಗೂ ತುಂಬ ಸಂತೋಷ ಆಯಿತು. ಪೇರೆಂಟ್ ಆಗಿ ನಮಗೆ ಒಂದು ಒಳ್ಳೆ ಖುಷಿ ತಂದಿದೆ ಅಂತ ನಾನು ಈ ದಿವಸ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಗು ಬಂದು 8ನೇ ಕ್ಲಾಸು ಓದ್ತಾ ಇದ್ದಾನೆ. ಇದಕ್ಕೆ ಮುಂಚೆ ಮುರಾರ್ಜಿಯಲ್ಲಿ ಓದ್ತಾ ಇದ್ರು. ಈಗ ಇಲ್ಲಿ ಬಂದಮೇಲೆ ಒಳ್ಳೆ ಪಿಕಪ್ ಮಾಡಿದ್ದಾರೆ. ಈ 1 ವರ್ಷದಲ್ಲಿ ಒಳ್ಳೊಳ್ಳೆ ಕ್ವಿಜ್ ಕಾರ್ಯಕ್ರಮ ನಡೆಸಿದ್ರು. ಮೊನ್ನೆ
ಚಿತ್ರಕಲೆ ಸ್ಪರ್ಧೆ ನಡೆಸಿದ್ರು. ಎಲ್ಲ ಕಾರ್ಯಕ್ರಮಗಳಲ್ಲಿ ಮಗು ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ. ಒಳ್ಳೆ ಒಂದು ರಿಸಲ್ಟ್ ಬರ್ತಾ ಇದೆ. ಬ್ರಾಹ್ಮಣಿ ಸ್ಕೂಲ್ ಬಗ್ಗೆ ನಿಮ್ಮ ಒಂದು ವಿಶೇಷ ಒಂದು ಅಭಿಮಾನ ಏನಿದೆ? ಯಾಕಂದ್ರೆ ಬೇರೆ ಶಾಲೆಗಳಿಗೂ ಇಲ್ಲಿಗಿರುವಂತ ವ್ಯತ್ಯಾಸ ಏನಾದ್ರು ಕಾಣಿಸ್ತದೆ? ಯಾವುದು ಕಾಣಿಸ್ತದೆ? ಇಲ್ಲಿ ಮೇಯ್ನ್ ಆಗಿ ಬ್ರಾಹ್ಮಣಿ ಸ್ಕೂಲು ನಾವು ಸೇರಿಸಿದೀವಿ ಅಷ್ಟೇ. ಬಟ್ ತುಂಬಾ ಕೇರ್ ಆಗಿ ಇಲ್ಲಿರುವ ಟೀಚರ್ಸ್ ಆಗಲಿ, ಪ್ರಾಧ್ಯಾಪಕರಾಗಲಿ, ಕಾರ್ಯದರ್ಶಿಗಳಾಗಲಿ ತುಂಬಾ ಚೆನ್ನಾಗಿ ಅವ್ರನ್ನ ಬ್ಯಾಕಪ್ ಮಾಡ್ತಿದ್ರು. ಮಗು ಏನರಲ್ಲಿ ಯೂಸ್ ಕಮ್ಮಿ ತಗೊಳ್ತಿದ್ದಾನೆ, ಏನರಲ್ಲಿ ಪಿಕಪ್ ಮಾಡಬೇಕು ಮಗುಗೆ, ಆ ಒಂದು ಮುತುವರ್ಜಿಯನ್ನ ಪ್ರತಿಯೊಂದು ಮಗು ಮೇಲೆ ಇವ್ರು ತಗೊಳ್ತಾ ಇದ್ದಾರೆ ಅಂತ ನಮಗೆ ಪೂರ್ತಿ ನಂಬಿಕೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಏನಂತ ಅನ್ಸುತ್ತೆ? ಸ್ಕೂಲ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಗುಣಮಟ್ಟವನ್ನು ಕಾಯ್ಕೊಂಡು ಬರ್ತಿದ್ದಾರೆ. ಇದಕ್ಕೆ ಮುಂಚೆನೂ ಕಾಯ್ಕೊಂಡು ಬರ್ತಾ ಇದ್ರು. ಇನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ಪೇರೆಂಟ್ ಆಗಿ ನನ್ನ ಒಂದು ಸಲಹೆ. ನಮಸ್ಕಾರ. ಬ್ರಾಹ್ಮಣಿ ಎಂಪೈರ್ ಶಾಲೆ ಕೌತ್ನಹಳ್ಳಿ ಇಲ್ಲಿ ಇವತ್ತು ಮಕ್ಕಳಿಗೋಸ್ಕರ ಒಂದು ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಮ್ಮ ಬ್ರಾಹ್ಮಣಿ ಎಂಪೈರ್ ಸ್ಕೂಲಲ್ಲಿ ಪೇರೆಂಟ್ ಆಗಿರೋದಕ್ಕೆ ನಾನು ತುಂಬ ಹೆಮ್ಮೆ ಬೀಳ್ತೀನಿ. ಯಾಕಂದರೆ ಕಳೆದ 4 ವರ್ಷದಿಂದ ನನ್ನ ಮಗು ಇಲ್ಲಿ ಓದ್ತಾ ಇದೆ. ಪ್ರತಿ ವರ್ಷದಲ್ಲೂ ನನ್ನ ಮಗು ಏನಂದರೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ತಿದ್ದಾನೆ. ಏನು ಮೊದಲು ಇಲ್ಲಿ ಬಂದಾಗ ಏನು 80-85% ತೆಗಿತಿದ್ದ, ಈಗ 90-95%ವರೆಗೂ ಡೆವಲಪ್ ಆಗಿದೆ. ಸೊ ಮಕ್ಕಳ ಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಕೊಟ್ಟಿರೋ ಶ್ರದ್ಧೆಗೆ ನಾವು ತುಂಬ ಹೆಮ್ಮೆ ಬೀಳ್ತೀವಿ. ಮತ್ತು ಮಕ್ಕಳ ಮೇಲೆ ತುಂಬ ಕೇರ್ ತಗೊಳ್ತಾರೆ. ಏನೇ ಸಮಸ್ಯೆ ಇರಲಿ ಖುದ್ದಾಗಿ ಅವರೇ ಮುಂದೆ ನಿಂತ್ಕೊಂಡು ಸಾಲ್ವ್ ಮಾಡ್ತಾರೆ. ಅಂದರೆ ಮಕ್ಕಳಲ್ಲಿ ಎಲ್ಲಿ ವೀಕ್ ಆಗ್ತಿದ್ದಾರೆ, ಎಲ್ಲಿ ಹಿಂದೆ ಬರ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮಗೆ ಶಂಕರ್ ಸರ್ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಏನಂದರೆ ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ನಮ್ಮ ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಮಗೆ ಎಲ್ಲ ನುರಿತ ಟೀಚರ್ಸ್ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆ. ಜೊತೆಗೆ ಏನಂದರೆ ಮೊನ್ನೆ ನಮಗೆ ರೀಸೆಂಟಾಗಿ ಏನು ಮಾಡಿದ್ದಾರೆ, ಬ್ರೈನೋತ್ರಮ್ ಅಂತ ಹೇಳ್ಬಿಟ್ಟು ಒಂದು GK ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಅದರಲ್ಲೂ ಅಷ್ಟೇ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಮಕ್ಕಳು ಭಾಗವಹಿಸಿದ್ದಾರೆ. ಸ್ಟೇಟ್ ಲೆವೆಲ್ ಎಕ್ಸಾಮ್ ನಡೆಸಿ ನಮ್ಮ ಬ್ರಾಹ್ಮಣಿ ಎಂಪೈರ್ ಶಾಲೆ ಮಕ್ಕಳಲ್ಲಿ ಭಾಳ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಒಂದು 30-45 ಜನ ಮಕ್ಕಳು ಉತ್ತೀರ್ಣ ಆಗಿ ಒಳ್ಳೆ ರ್ಯಾಂಕ್ಸ್ ತೊಗೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ಮ್ಯಾನೇಜ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ನಮ್ಮ ಮಕ್ಕಳು ಇಲ್ಲಿ ಓದ್ತಾ ಇರೋದಕ್ಕೆ ನಾವು ಸ್ವಲ್ಪ ಹೆಮ್ಮೆ ಬೀಳ್ತಿದ್ದೀವಿ. ನಮಸ್ಕಾರ. ಚಿರಾಯುಗ್ ಗಂಗಾಲ್ BA ಸೆಕ್ಷನ್ UKG ಅವ್ರ ತಂದೆ ಅರುಣ್ ಮಾತಾಡ್ತಾ ಇದ್ದೀನಿ. ನನಗೆ ಸ್ಟಾರ್ಟಿಂಗಲ್ಲಿ ನಾನು ಅಂದರೆ ಫ್ರೀ KGಗೆ ಸೇರೋಕ್ಕಿಂತ ಮುಂಚೆ ನನ್ನ ಮಗುಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಬೇಕು ಅಂತ ಹೇಳ್ಬಿಟ್ಟು ಮುಳುಬಾಗ್ಲ ನಾನು ಸರ್ಚ್ ಮಾಡಬೇಕಾದ್ರೆ ನನಗೆ ಕೆಲವು ಪೇರೆಂಟ್ಸ್ ಹೇಳಿದ್ದು ಬ್ರಾಹ್ಮಣಿ ಅಂತಂದ್ರೆ ಆ ಒಂದು ಶಾಲೆ ಚೆನ್ನಾಗಿದೆ ಅಂತಕ್ಕಂಥದ್ದು ಹೇಳಿದ್ರು. ಸೊ ಅದೇ ರೀತಿಯಾಗಿ ನಾನೇನು ಮಾಡಿದೆ ಅಂತಂದ್ರೆ ಬ್ರಾಹ್ಮಣಿಗೆ ಬಂದು ಶಂಕರ್ ಸರ್ ಹತ್ರ ಮಾತಾಡಿ ಎಜುಕೇಶನ್ ಬಗ್ಗೆ ಆಗ ನನಗೆ ಅದು ಗೊತ್ತಿರಲಿಲ್ಲ ಯಾವ ಥರ ಎಜುಕೇಶನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಸೇರಿಸಿದೆ. ಹೋಗ್ತಾ ನನ್ನ ಮಗು ಇವಾಗ UKG ಆಗಿದ್ದಾನೆ. ಸೊ ಪ್ರತಿಯೊಂದು ಆಕ್ಟಿವಿಟಿನಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ. ಸೊ ನಾನು ಏನ್ ಮಾಡಬೇಕು ಅಂದ್ರೆ ಬೇಸಿಕ್ಕು ಈ ಒಂದು ಶಾಲೆಯಲ್ಲಿ 3 ವರ್ಷ ಕಂಪ್ಲೀಟ್ ಮಾಡಿ 1ನೇ ಕ್ಲಾಸ್ಗೆ ನಾನು ಬೇರೆ ಶಾಲೆಗೆ ಸೇರಬೇಕು ಅಂತ ನಾನು LKG ನಲ್ಲಿ ಆ ರೀತಿ ಥಾಟ್ ಬಂತು ನನಗೆ. ಸೊ ಕ್ರಮೇಣ ಏನಾಯ್ತು ಅಂತಂದ್ರೆ ಹೋಗ್ತಾ ನನ್ನ ಮಗುಗೆ ಇದೇ ಶಾಲೆಯಲ್ಲಿ 10ನೇ ಕ್ಲಾಸ್ವರೆಗೂ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂಥರ ಇಷ್ಟ ಆಯಿತು. ಸೊ ಯಾಕಂತಂದ್ರೆ ಇಲ್ಲಿ ಆಡಳಿತ ಮಂಡಳಿದವರಿಗೂ ಹಾಗೂ ಪೋಷಕರ ನಡುವೆ ಒಳ್ಳೆ ಭಿನ್ನಾಭಿಪ್ರಾಯ ಇಲ್ಲದೆ ಒಳ್ಳೆ ಅಭಿಪ್ರಾಯ ಇದೆ. ಸೊ ಕಮ್ಯುನಿಕೇಶನ್ ಚೆನ್ನಾಗಿದೆ. ಆ ಒಂದು ಕಮ್ಯುನಿಕೇಶನ್ ಜೊತೆಗೆ ಈ ಒಂದು ಕಲ್ಚರ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಅಂಶದಲ್ಲಿ ಬ್ರಾಹ್ಮಣಿ ಅಂತಕ್ಕಂಥದ್ದು ಟಾಪ್ ಅಲ್ಲಿ ಬರ್ತಾ ಇದೆ. ಸೊ ಎಲ್ಲಾ ಶಾಲೆಗಳಿಗೆ ನೋಡ್ಕೊಂಡಾಗ ವ್ಯಾನ್ ಫೆಸಿಲಿಟಿ ಆಗಿರ್ಬೋದು, ಈ ಒಂದು ಡ್ರೈವರ್ಸ್ ಒಂದು ಕ್ವಾಲಿಟಿ ಆಗಿರ್ಬೋದು. ಸೊ ಡ್ರೈವರ್ಸ್ ಕೂಡ ಅಷ್ಟೇ ಒಳ್ಳೆ ಶಿಸ್ತಿನಿಂದ ಮಕ್ಕಳು ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದು ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಅದೇ ರೀತಿಯಾಗಿ ಈ ಒಂದು ಶಿಕ್ಷಣ ಕೂಡ ಅಷ್ಟೇ, ಶಿಕ್ಷಣ ಕೂಡ ತುಂಬಾ ಅದ್ಭುತವಾಗಿ ನನಗಂತೂ ತುಂಬಾನೇ ಇಷ್ಟ ಆಯಿತು. ಪ್ರಾಮಾಣಿಕತೆ ಅಂತ ಹೇಳ್ಬೇಕು ಅಂತಂದ್ರೆ ಶಂಕರ್ ಸರ್ ಅವರ ಗೈಡೆನ್ಸ್ ನನಗೆ ತುಂಬಾನೇ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಅಷ್ಟು ಮಾತ್ರ ಗೊತ್ತಾಗ್ತಿರ್ಲಿಲ್ಲ PKG ಆ ಟೈಮಲ್ಲಿ. ಈಗ UKG 3 ವರ್ಷ ಆಯಿತು. ಸೊ ಇವರ ನಡುವೆ ಒಳನಾಟ ತುಂಬಾನೇ ಚೆನ್ನಾಗಿದೆ. ಸೊ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಅಲ್ಲಿ ನನ್ನ ಮಗು ಈಗ ನಾನು ಇದುವರೆಗೂ ನನ್ನ ಮಗುಗೆ ಹೋಮ್ ವರ್ಕ್ ಬರೀ ಚೆನ್ನಾಗಿ ಓದು ಅಂತೇಳಿ ಇದುವರೆಗೂ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಯಾಕಂತಂದ್ರೆ ನನ್ನ ಮಗು ಶಾಲೆಯಿಂದ ಬಂದ ತಕ್ಷಣ ಹೋಮ್ ವರ್ಕ್ ಬರ್ದಾಗ್ತಾನೆ, 1 ಅವರ್ TV ನೋಡ್ತಾನೆ, ಆಟೋಮೆಟಿಕ್ ಆಗಿ ಆರಾಮಾಗಿ ಓದ್ಕೊಂಡು ಅವನ ಪಾಡಿಗೆ ಅವನೇ ರೂಮಲ್ಲಿ ಹೋಗ್ಬಿಟ್ಟು ಅವನೇ ನೀಟಾಗಿ ಓದ್ಕೊಂಡು ಬರ್ತಾ ಇರ್ತಾನೆ. ಸೊ ನನಗಾಗ ಏನಂತಂದ್ರೆ ನಾವು ಓದೋನಕ್ಕಿಂತ ಮುಂಚೆ ಮಕ್ಕಳೇ ಅದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬಾನೇ ಖುಷಿ ಆಯ್ತು. ಸೊ ನನ್ನ ಮಗು ಜೊತೆಗೆ ಎಲ್ಲಾ ಮಕ್ಕಳು ಕೂಡ ಅಷ್ಟೇ ಈ ಒಂದು ಬ್ರಾಹ್ಮಣಿಗೆ ಸೇರಿಸಿದಾಗ ಏನಾಗುತ್ತೆ ಅಂತಂದ್ರೆ ಆ ಮಕ್ಕಳ ಒಂದು ಕ್ವಾಂಟಿಟಿ ಕೂಡ ಹೆಚ್ಚಾಗುತ್ತೆ, ಎಜುಕೇಶನ್ ಕ್ವಾಂಟಿಟಿ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್. ನಮ್ಮ ಮಕ್ಕಳಿಬ್ಬರು ಓದ್ತಾ ಇದ್ದಾರೆ, 4 ಮತ್ತು 8ನೇವರು. ನಾವು 2-3 ಸ್ಕೂಲು ಚೇಂಜ್ ಮಾಡಿ ಇಲ್ಲಿ ಕಳಿಸಿದ್ದು. ಇವಾಗ ಎಲ್ಲದರಲ್ಲೂ ಬಂದು ಅವರು ಕೆಲವು ಸ್ಕೂಲ್ನಲ್ಲಿ ಹೋಮ್ವರ್ಕೇ ಕೊಟ್ಟರು ಕೂಡ ಅವರು ನೋಡ್ತಾನೆ ಇಲ್ಲ, ತಿಂಗಳಗಟ್ಟಲೆ ನೋಡ್ತಾನೆ ಇಲ್ಲ.
ಹೋಮ್ವರ್ಕ್ ಕೊಡೋದು, ಇವ್ರು ಬರ್ಕೊಂಡು ಹೋಗೋದು, ಆಮೇಲೆ ಸುಮ್ಮನೆ ಬರೋದು. ಇದೆಲ್ಲ ನೋಡಿಬಿಟ್ಟು ಆಮೇಲೆ ಸರ್ಚ್ ಮಾಡಿದಾಗ ಸ್ಕೂಲು ಒಳ್ಳೇದು ಅನಿಸ್ತು. ಆಮೇಲೆ ಶಂಕರ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇಬ್ಬರನ್ನೂ ಅಲ್ಲಿಂದ ಟೀಚ್ ತಗೊಂಡು ಬಂದು ಇಲ್ಲಿ ಸೇರಿಸಿದೆವು. ಆವತ್ತಿನಿಂದ ನಾವು ಇವತ್ತು ಮನೆಯಲ್ಲಿ ಹೋಮ್ವರ್ಕ್ ಅವರೇ ಬರ್ತಾರೆ, ಅವರೇ ಹೋಮ್ವರ್ಕ್ ಮಾಡ್ಕೊಳ್ತಾರೆ. ಮತ್ತು ಅವ್ರ ಶಂಕರ್ ಸಾರು ಭಯ ಜಾಸ್ತಿ ಇದೆ. ಯಾಕಂದರೆ ಹೋಮ್ವರ್ಕ್ ಮಾಡದೇ ಇದ್ರೆ ಹೊಡಿತಾರೆ ಅಂತ ಗೊತ್ತು. ಅದಕ್ಕೋಸ್ಕರ ನಾವು ಹೇಳ್ತಿದ್ರು ಕೂಡ ಅವರೇ ಹೋಮ್ವರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಬಂದು ಇದು ಮಾಡ್ತಾರೆ. ಅಷ್ಟೇ ವೆಹಿಕಲ್ ಫೆಸಿಲಿಟಿ ಅಷ್ಟೇ. ಇಲ್ಲಿ ಬಂದ ತಕ್ಷಣ ಪ್ರತಿಯೊಂದು ಟೆಸ್ಟ್ಗೂ ಪೇರೆಂಟ್ ಕರ್ಕೊಂಡು ಅವರೆಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಕರೆಕ್ಟಾಗಿ ಇದೆಯಲ್ಲ ಅಂತ ನೋಡಿಬಿಟ್ಟು ಆಮೇಲೆ ಕಳಿಸ್ತಾ ಇದ್ದಾರೆ. ಎಲ್ಲ ಸಿಬ್ಬಂದಿಯವರಷ್ಟೇ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ವ್ಯಾನ್ ಫೆಸಿಲಿಟಿ ಚೆನ್ನಾಗಿದೆ, ಪ್ರತಿಯೊಂದು ಇಲ್ಲಿ ಚೆನ್ನಾಗಿದೆ. ಇವಾಗ ಒಂದು ಎಲ್ಲ ನಮ್ಮ ಹುಡುಗರು ಕೂಡ ಮೊದಲೆಲ್ಲ ಒಂದು 50ಕ್ಕೆ 20-25 ತೆಗೆದ್ರು. ಇವಾಗ 50ಕ್ಕೆ ಸುಮಾರು ಅಂದರೆ 45-49 ಈ ರೀತಿ ಟಾಪ್ನಲ್ಲಿದ್ದಾರೆ. ಇವಾಗ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಅಂತ ಹೇಳ್ತಾ ನಮಸ್ಕಾರ. ನನ್ನ ಹೆಸರು ಸುಕನ್ಯಾ. ನಮ್ಮ ಮಗನ ಹೆಸರು ನಿಶಾಂತ್ ಗೌಡ. UKG ಓದ್ತಿದ್ದಾನೆ. ಸ್ಕೂಲಲ್ಲಿ ಚೆನ್ನಾಗೆಲ್ಲ ಹೇಳ್ಕೊಡ್ತಿದ್ದಾರೆ. ಟೀಚರ್ ಸಪೋರ್ಟು ತುಂಬ ಚೆನ್ನಾಗಿದೆ. ವ್ಯಾನ್ ಫೆಸಿಲಿಟಿ ಚೆನ್ನಾಗಿದೆ. ಶಂಕರ್ ಸರ್ ಮಧ್ಯಾಹ್ನ ಸೂಪರು. ಅವರು ಎಲ್ಲನೂ ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿ ಎಲ್ಲ. ನನ್ನ ಹೆಸರು ಪ್ರೇಮ. ಮೈ ಚೈಲ್ಡ್ ನೇಮ್ ಸಂಸ್ಕೃತಿವಿ, LKG ಸೆಕ್ಷನ್. ಅವ್ಳು ಸ್ಟಾರ್ಟಿಂಗ್ ಬಂದಾಗ ತುಂಬಾನೇ ಭಯ ಇದ್ದು ಅವಳಿಗೆ, ಏನು ಓದೋಕ್ಕೆ ಬರೆಯೋಕ್ಕೆ ಮನೇಲೆಲ್ಲ ಹೇಳ್ಕೊಡ್ತಾ ಇದ್ವಿ, ಬಟ್ ಅಷ್ಟೊಂದು ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಧೈರ್ಯ ಬಂದಿದೆ, ಓದೋದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ. ಎಕ್ಸಾಮ್ಸ್ ಅಲ್ಲೆಲ್ಲ 15 ಬಂದಿದೆ ಅಂತಂದ್ರೆ ಏನ್ ಕಾರಣ? ನಾನು ಬಂದು ಸೈನ್ ಮಾಡಕ್ ಕರೆದಾಗ ಬಂದ್ರೆ 15 ಹೆಂಗ್ ತೆಗ್ದ್ಲು, ಬಟ್ ಮನೇಲಿ ಬರಿತಾಳೆ, ಎಲ್ಲನೂ ಓದೋದೆಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿ 15 ಹೆಂಗ್ ತೆಗಿತಾಳೆ? ಹೇಳ್ಕೊಟ್ರ ಮೇಡಮ್ಸ್ ಹೇಳ್ಕೊಟ್ರ LKG ಅವ್ರಿಗೆ ಏನಾದ್ರು ಹೇಳ್ಕೊಡ್ತಿದಾರ ಅಂತ ಕೇಳಿದ್ರು ಇಲ್ಲ ಅಂತಾನೆ ಹೇಳ್ತಿದ್ರು. ಬಟ್ ನನ್ಗೆ ಡೌಟ್ ಬಂದು ಕೇಳಿದೆ, ಎಲ್ಲಿ ಹೇಳ್ಕೊಡ್ತೀರಾ ಮೇಡಮ್ ಅಂದ್ರೆ, ಇಲ್ಲ ಮೇಡಮ್ ನಮ್ದು ಕೂಡ ಹಾಕಿತ್ತು ಅಲ್ಲಿ 0%, 1% ಏನಾದ್ರು ಹೇಳ್ಕೊಟ್ಟಿದ್ರೆ ಬರ್ದಿರ್ತೀವಿ ಅಂತ ಅಂದ್ರು. ಬಟ್ ಇಲ್ಲ, ಅವಳು ಓದ್ತಿದ್ದಾಳೆ, ಬರೀತಿದ್ದಾಳೆ. ಆದ್ರೆ ಇಲ್ಲಿ ಚೆನ್ನಾಗಿ ಎಜುಕೇಶನ್ ಎಲ್ಲ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗೇನೆ ಹೇಳ್ಕೊಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಪರವಾಗಿಲ್ಲ. ವ್ಯಾನ್ಸ್ ಎಲ್ಲ ಪರವಾಗಿಲ್ಲ, ಟೈಮ್ ಬರುತ್ತೆ, ಹೆಚ್ಚು ಕಮ್ಮಿ 5 ಮಿನಿಟ್ಸ್ ಹೆಚ್ಚು ಕಮ್ಮಿ ಬರುತ್ತೆ. ಈವ್ನಿಂಗ್ನು ಅಷ್ಟೇ. ಯಾವತ್ತಿನೂ ಏನು ಪ್ರಾಬ್ಲಮ್ ಏನಿಲ್ಲ. ವ್ಯಾನ್ ಕಡೆಯಿಂದನೂ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಏನಿಲ್ಲ. ಇದೇ ರೀತಿ ಚೆನ್ನಾಗಿ ಓದ್ಲಿ ಮಕ್ಕಳು. ಇನ್ನ ಇಲ್ಲೇ ಓದಿಸ್ಬೇಕು ಅಂತಾನು ಅನ್ಕೋತಾ ಇದೀನಿ. ನೆಕ್ಸ್ಟ್ ಮಗುನು ಇಲ್ಲೇ ಆಗ್ಬೇಕು ಅನ್ಕೊಂಡಿದೀನಿ. ಎಜುಕೇಶನ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಬಟ್ ಚೆನ್ನಾಗಿದೆ ಇಲ್ಲಿ ಮ್ಯಾನೇಜ್ಮೆಂಟ್ ಆಗ್ಲಿ, ಪ್ರತಿಯೊಂದಾಗ್ಲಿ ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಒಂಥರ ಗುಡ್ ಫೀಲ್ ಅನ್ಸುತ್ತೆ. ಇಲ್ಲಿ ಏನಾದ್ರು ಬಂದು ಶಂಕರ್ ಸರ್ ಏನಾದ್ರು ಸ್ಪೀಚ್ ಮಾಡಿದ್ರೆ ಬೇಜಾರಂತ ಅನ್ಸಲ್ಲ. ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಕೋಚಿಂಗ್ ಆಗ್ಲಿ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿ ಕೊಡ್ತಿದ್ದಾರೆ. ಈಗ LKG ಓದ್ತಿದ್ದಾಳೆ. ಫಸ್ಟ್ ಬಂದಾಗ ಡಲ್ ಇದ್ಲು, ಈಗ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಎಲ್ಲದರಲ್ಲೂ ಔಟ್ ಆಫ್ ತಗೊಂಡಿದ್ದಾಳೆ. ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾಳೆ. ಚೆನ್ನಾಗಿದೆ. ಇಲ್ಲಿ ಕೋಚಿಂಗ್ ಆಗಲಿ, ವ್ಯಾನ್ ಫೆಸಿಲಿಟೀಸ್ ಆಗಲಿ, ಇಲ್ಲಿ ಟೀಚರ್ಸ್ ಆಗಲಿ, ಪ್ರತಿಯೊಂದು ನಮಗೆ ಹೆಂಗಿದೆ ಮಾಡಿದಾರೋ ಆ ಥರನೇ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಇದೆ. ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟ್ ಆಗಿ ಮಾತಾಡ್ತಾರೆ, ಅಷ್ಟೇ ಇಂಪ್ರೂವ್ಮೆಂಟ್ ಆಗಿ ಕೊಡ್ತಾರೆ. ಎಲ್ಲ ಒಂದು ಇದಕ್ಕೂ ಸ್ವಲ್ಪ ಧೈರ್ಯ ಅನ್ನಿಸುತ್ತೆ ಮಕ್ಕಳನ್ನ ಇಲ್ಲಿ ಕಳ್ಸೋದಿಕ್ಕೂ. ತುಂಬಾ ಚೆನ್ನಾಗಿದೆ ಸರ್ ಎಕ್ಸಿಬಿಷನ್. ಪ್ರತಿಯೊಂದು ಮಕ್ಕಳು, ನಮ್ಮ ಮಗು ಅಂತಾನೆ ಅಲ್ಲ, ಎಲ್ಲರ ಮಕ್ಕಳನ್ನು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಇದಾಗಿ ಮಾಡ್ಕೊಂಡ್ ಬಂದು ಎಲ್ಲ ಪೇರೆಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂದ್ರೆ ಅದು ಈ ಟೀಚರ್ಸ್ ಹೇಳ್ಕೊಟ್ಟಿರೋ ಇದು ಮಕ್ಕಳಲ್ಲಿ ತುಂಬಿಸಿರೋ ಧೈರ್ಯ ಅಂತಾನೆ ಹೇಳ್ಬೇಕು. ಅಷ್ಟೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಮಕ್ಕಳು. ನಮ್ಮ ಮಗು ಅಂತಾನೆ ಅಲ್ಲ, ಎಲ್ಲರ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಪರವಾಗಿಲ್ಲ. ಮಕ್ಕಳ ತರುಣ್ ಕುಶಾಲ್ ಅಂತ ಚೆನ್ನಾಗಿ ಓದ್ತಾ ಇದ್ದಾರೆ. ಅವ್ರೇನ್ ಇದ್ರಲ್ಲಿ ಏನಿಲ್ಲ. ನನ್ ಖುಷಿ ತುಂಬಾ ಡಲ್ ಇದ್ದಾರೆ ಸರ್. ಸ್ವಲ್ಪ ಇದರಲ್ಲಿ ನಾನು ಶಂಕರ್ ಸರ್ ಬಂದಾಗೆಲ್ಲ ಹೇಳ್ತಾ ಇದ್ದೆ, ಸರ್ ತರುಣ್ ಖುಷಿ ಸ್ವಲ್ಪ ಡಲ್ ಇದ್ದಾನೆ ಅಂತ. ನಾವೆಲ್ಲಿ ಕೊಡೋದಲ್ಲ, ಮನೆಯಲ್ಲೂ ಸ್ವಲ್ಪ ಪಿಕಪ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇಲ್ಲಿ ಪ್ರತಿಯೊಂದು ಪ್ರೋಗ್ರಾಮು ಅಷ್ಟೇ, ಡ್ಯಾನ್ಸ್ ಪ್ರೋಗ್ರಾಮು, ಮತ್ತೆ ಸಿಂಗಿಂಗ್ ಕಾಂಪಿಟೇಷನು, ಡ್ರಾಯಿಂಗ್ ಕಾಂಪಿಟೇಷನ್ನು, ಇವಾಗ ಇದು ಎಲ್ಲ ಒಂದು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು LKG KG ಮಕ್ಕಳು ಬರ್ತಿದ್ದಾರೆ ಸರ್. ಈಗ ಅವರು ಪ್ರಾಜೆಕ್ಟ್ ಮಾಡಿದ್ದಾರೆ. ಹೇಳಿದ್ರೆ 5th ಸ್ಟ್ಯಾಂಡರ್ಡ್ಗಿಂತ KG ಮಕ್ಕಳು ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ. ಯಾಕಂದ್ರೆ ಅಷ್ಟು ತುಂಬಾ ಕೋಚಿಂಗ್ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ನನ್ನ ಚಿಕ್ಕ ಮಗನ್ನ ಖುಷಿ, ನೀನು ನೆಕ್ಸ್ಟ್ ಇಯರ್ ಚೇಂಜ್ ಮಾಡ್ಸೋಣ ಬೇರೆ ಸ್ಕೂಲ್ಗೆ, ನೀನು ತುಂಬಾ ಡಲ್ ಇದೆ. ಇಲ್ಲಮ್ಮ, ನಾನು ಹೋಗಲ್ಲ, ನಾನು ಬ್ರಾಹ್ಮಣಿಗೆ ಹೋಗ್ತೀನಿ, ನಾನು ಇನ್ನು ಯಾವ ಸ್ಕೂಲ್ಗೂ ಹೋಗಲ್ಲ. ಯಾಕೋ ಬ್ರಾಹ್ಮಣಿಗೆ? ನಂಗೆ ಅಲ್ಲಿ ಇಷ್ಟ, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ,
ಮಾಡ್ತಾರೆ, ತುಂಬಾ ಇದಕ್ಕೈತೆ, ನಾನು ಅಲ್ಲೇ ಹೋಗ್ತೀನಿ, ಯಾಕೋ ನೀನು ಹೊಡಿತಾರ, ನನ್ನನ್ನು ಹೊಡೆದ್ರೇನು ಹೋಗ್ಲಿ ನಾನು ಬ್ರಾಹ್ಮಣಿಗೆ ಹೋಗ್ತೀನಿ ಅಂತ ಅಷ್ಟೊಂದು ಇಷ್ಟಪಟ್ಟಿದ್ದಾನೆ ನಮ್ಮ ಇದು. ಶಂಕರ್ ಸರ್ ಅಷ್ಟೇ ತುಂಬಾ ಮಕ್ಕಳಿಗೆ ತುಂಬಾ ಕೇರ್ ಆಗಿ ನೋಡ್ಕೊಂತಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಇದ್ರಾಗ ಮಾಡ್ತಾರೆ. ಮುಲ್ಬಾಗ್ಲಲ್ಲಿ ಬ್ರಾಹ್ಮಣಿ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಬೇರೆ ಸ್ಕೂಲ್ಗೆ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಈ ಸ್ಕೂಲಲ್ಲಿ. ಅಂದ್ರೆ ಎಲ್ಲಾ ಮಕ್ಕಳು ಅವ್ರವ್ರಿಗೆ ಯಾವ ತರ ಬರುತ್ತೋ ಆ ತರ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೆಲವು ಮಕ್ಕಳಂತೂ ತುಂಬಾ ಖರ್ಚು ಮಾಡಿ ಮಾಡ್ಕೊಂಡು ಬಂದಿರೋದಾದ್ರೆ ಅದ್ರ ಬಗ್ಗೆ ತುಂಬಾನೇ ವಿವರಿಸ್ತಾ ಇದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಆದ್ರೂ ಎಲ್ಲ ಟೀಚರ್ಸು ಕೇರ್ ತಗೊಂಡು ಅಷ್ಟು ಮಾತ್ರ ಮಾಡಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತೈತೆ. ನಮ್ಮ ಮಗು ಇಲ್ಲಿ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಇದೇ ವರ್ಷ ಸೇರಿರೋದು. ಆದ್ರೂ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಸೈನ್ಸು ಮ್ಯಾಥ್ಸು ಮಕ್ಕಳಿಗೆ ಜೀವನದಲ್ಲಿ ತುಂಬಾ ಮುಖ್ಯ. ಅದರ ಇರೋದು ಈ ತರ ಎಲ್ಲ ಮಾಡಿಸಿದ್ರೆ, ಈ ತರ ಎಕ್ಸಿಬಿಷನ್ ತರ ಎಲ್ಲ ಮಾಡಿಸಿದ್ರೆ ಆ ಮಕ್ಕಳಿಗೆ ಜೀವನದಲ್ಲಿ ಉಪಯೋಗ ಆಗತ್ತೆ, ಥಿಂಕಿಂಗ್ ಪವರ್ ಬರುತ್ತೆ, ಮತ್ತೆ ಅವ್ರ ಮುಂದಿನ ಜೀವನಕ್ಕೆ ಹೆಲ್ಪ್ ಆಗತ್ತೆ ಅನ್ನೋದು ಇದು ತುಂಬಾ ಚೆನ್ನಾಗಿದೆ ಪ್ಲಾನು. ಆತರ ಎಲ್ಲಾನು ಚೆನ್ನಾಗಿ ಮಾಡ್ತಾರೆ ಈ ಸ್ಕೂಲಲ್ಲಿ, ತುಂಬಾ ಚೆನ್ನಾಗಿದೆ ಅಂತ. Coming from Chamradalli, I am working as a lecturer in Ramapriya PU College. So my two kids are studying here. First daughter 4th standard B section and second daughter Vaisri Gowda CM from UKG. So both are studying very good. ಹಾಗೆಯೇ ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು, ಶಾಲಾ ಅದು ಆವರಣ ಆಗಿರ್ಬೋದು, ಆಮೇಲೆ ಅಕಾಡೆಮಿಕ್ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆಯೇ ಪ್ರತಿಯೊಂದರಲ್ಲೂ ಸಹ ಎಲ್ಲದರಲ್ಲೂ ಇಂಪಾರ್ಟೆನ್ಸ್ನ ಮಕ್ಕಳನ್ನ ಇಂಡಿವಿಜುವಲ್ ಆಗಿ ಅಳವಡಿಸ್ಕೊಳ್ತಾರೆ. ಹಾಗೆಯೇ ಬ್ರೈನ್ ಟೋನ್ ಅಂತ ಎಕ್ಸಾಮ್ ಬೇರೆ ಕಂಡಕ್ಟ್ ಮಾಡಿದ್ದಾರೆ ಅವರು ಈ ಮಧ್ಯದಲ್ಲೇ. ಹಾಗೆಯೇ ಆ ಮಕ್ಕಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತಗೊಂಡೋಗೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ನ್ಯಾಷನಲ್ ಫೆಸ್ಟಿವಲ್ಸ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಮಕ್ಕಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಬೇರೆ ಕೆಲವೊಂದು ಶಾಲೆಗಳಲ್ಲಿ ಅದನ್ನು ಕಡಿಮೆ ಮಾಡ್ತಾರೆ, ಯಾಕಂದರೆ ರಜೆಗಳು ಕೊಡೋದ್ರ ಮೂಲಕ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನು ಸಹ ಇಲ್ಲಿ ಸೆಲೆಬ್ರೇಟ್ ಮಾಡೋದ್ರಿಂದ ಮಕ್ಕಳಿಗೆ ಅದರ ಅವೇರ್ನೆಸ್ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವ್ರು ತಿಳ್ಕೊಳ್ತಾರೆ. ಈ ಒಂದು ಮೂಲಕ ಈ ಒಂದು ಸಂಸ್ಥೆ ಒಂದು ಉನ್ನತ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಹಕಾರಿ ಆಗ್ತಾ ಇದೆ. ನಮಗೂ ಖುಷಿ ಆಗಿದೆ ಕೂಡ. ನನ್ನ ಇಬ್ಬರು ಮಕ್ಕಳು ಇಲ್ಲೇ ಓದ್ತಾ ಇರೋದ್ರಿಂದ ನನಗೆ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಯಾವುದನ್ನು ಸ್ಕಿಪ್ ಮಾಡ್ತಾ ಇಲ್ಲ ಇವರು. ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಎಲ್ಲಿ ಡಲ್ಲರ್ಸ್ ಇದ್ದಾರಲ್ಲ ಅವರು ಡಲ್ ಅಂತ ಹೇಳಿದ್ರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಟೀಚರ್ಸ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಸೈನ್ಸ್ ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ಬೋದು, ಅದನ್ನು ಅವರು ಟೀಚರ್ಸ್ಗೆ ಹೇಳಿ ಸರಿ ಮಾಡ್ತಾ ಇರೋದ್ರಿಂದ ಉತ್ತಮವಾದಂಥ ಮಕ್ಕಳ ಒಂದು ಬೆಳವಣಿಗೆಗೆ ನಾವು ಸಹಕಾರಿಯಾಗಿ ನೋಡ್ಕೋಬೋದಾಗುತ್ತೆ. ಖುಷಿ ಆಗುತ್ತೆ ಸರ್, ಇಲ್ಲಿ ಒಂದು ನನ್ನ ಮಕ್ಕಳು ಓದ್ತಾ ಇರೋ ಅನ್ನೋದಕ್ಕೆ ನನಗೆ ಖುಷಿ ಇದೆ. ಥ್ಯಾಂಕ್ ಯು. ನನ್ನ ಮಗು ಬಂದ್ಬಿಟ್ಟು ತಾಡ ಎ ಸೆಕ್ಷನ್ ಓದ್ತಾ ಇದ್ದಾಳೆ. ನಮ್ಮ ಮಗು 5 ವರ್ಷದಿಂದ ಇಲ್ಲೇ ಬರ್ತಾ ಇರೋದು. ಇಲ್ಲಿ ಸ್ಟಡಿ ಬಗ್ಗೆ ಎಲ್ಲ ಪೇರೆಂಟ್ಸ್ ಹೇಳಿದ್ದಾರೆ, ಎಲ್ಲ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ, ಒಳ್ಳೆ ಅಕಾಮಡೇಷನ್ ಐತೆ, ಮತ್ತು ಕೇರಿಂಗ್ ಐತೆ, ಎಲ್ಲ ಪೇರೆಂಟ್ಸ್ ಎಲ್ಲ ಹೇಳಿದ್ದಾರೆ. ಬಟ್ ನನಗೆ ಅನಿಸಿದ್ದು ಇಲ್ಲಿ ಇಷ್ಟ ಏನಂದರೆ ಮಕ್ಕಳಿಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸನ್ನು ಇಲ್ಲಿ ಚೆನ್ನಾಗಿ ಮಾಡ್ಕೊಳ್ತಾರೆ. ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂದರೆ ಇವಾಗ ಪ್ರಾಜೆಕ್ಟ್ ಕೆಲಸ ಆಗಲಿ, ಮತ್ತು ಕ್ವಿಜ್ ಕಾಂಪಿಟೇಷನ್ಸ್ ಆಗಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಆಗಲಿ. ಮತ್ತು ಇನ್ನೊಂದು ಖುಷಿ ಸಂಗತಿ ಏನಂದರೆ ಇಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಮಾಡ್ತಾರೆ. ಎಲ್ಲೂ ನೋಡಿಲ್ಲ ನಾನು. ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಅಂತ ಮಾಡೋದು ಎಲ್ಲೂ ನೋಡಿಲ್ಲ ನಾನು. ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಅಂತ ಮಾಡ್ತಾರೆ, ಪೇರೆಂಟ್ಸ್ನ ಎನ್ಕರೇಜ್ ಮಾಡ್ತಾರೆ. ಪೇರೆಂಟ್ಸ್ ಎನ್ಕರೇಜ್ ಮಾಡೋದ್ರಿಂದ ಇಲ್ಲಿ ಮಕ್ಕಳು ಯಾವ ರೀತಿ ಇರ್ತಾರೆ ಅಂತ ಒಂದು ಐಡಿಯಾ ಬರುತ್ತೆ ನನಗೆ. ಅದೆಲ್ಲ ಮತ್ತು ಟೂರು ಮತ್ತು ಪ್ರವಾಸ, ಒಂದು ದಿನ ಮೊನ್ನೆ ಪ್ರವಾಸ ಕರ್ಕೊಂಡು ಹೋಗಿದ್ರು. ನನಗೆ ಗೊತ್ತಾಗಿಲ್ಲ. ಡ್ಯಾಡಿ ನಾನು ಟೂರ್ ಹೋಗ್ತೀನಿ ಅಂದರು. ಏನು ಕಾಸೇನು ಕೇಳಿಲ್ಲ ನೀನು, ಟೂರ್ ಹೋಗ್ತಾ ಇದ್ದೀಯ ಅಂತ ಎಲ್ಲ ಮತ್ತೆ ಕೊಟ್ಟಿದ್ದೀನಿ, ನಾನು ಟೂರ್ ಹೋಗ್ತೀನಿ ಅಂದರು. ಆ ರೀತಿ ಇಲ್ಲಿ ಫೀಸ್ಗಾದರೆ ಪ್ರೆಜರ್ ಇರಲ್ಲ. ಒಳ್ಳೆ ಅಕಾಮಿಡೇಷನ್ಸ್ ಜೊತೆಗೆ ಒಳ್ಳೆ ಮ್ಯಾನೇಜ್ಮೆಂಟ್ ಐತೆ. ಶಂಕರ್ ಸಾರು ನಮ್ಮ ಮಕ್ಕಳ ಬಗ್ಗೆ ಕೇರಿಂಗ್ ತೊಗೊಳ್ಳೋದು ಎಲ್ಲ ಪೇರೆಂಟ್ಸ್ ಹೇಳಿದ್ದಾರೆ. ಇಲ್ಲಿ ಬ್ರಾಹ್ಮಣ್ ಎಂಪೈರ್ ಸ್ಕೂಲ್ ಗುಡ್ ಆಫ್ ಚಿಲ್ಡ್ರನ್ಸ್ ಆಫ್ ಫ್ಯೂಚರ್ ಇಷ್ಟ ಹೇಳ್ಬೋದ ನಾನು. ಥ್ಯಾಂಕ್ ಯು.